ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರು. ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನೀಡೋದ್ರ ಜೊತೆಯಲ್ಲಿ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕುವುದು ಎಂದು ತೋರಿಸಿಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ರೀತಿಯಾಗಿ ಪ್ರತಿನಿತ್ಯ ನಿಮಗೆ ಉದ್ಯೋಗದ ಸುದ್ದಿಗಳು, ಅದು ಕೇಂದ್ರ ಸರ್ಕಾರದ್ದಾಗಲಿ ರಾಜ್ಯ ಸರ್ಕಾರದ್ದಾಗಲಿ, ಪ್ರತಿನಿತ್ಯ ನಿಮ್ಮ ಮೊಬೈಲ್ಗಳಿಗೆ ಬರಬೇಕು ಅಂತ ಇದ್ದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಬೇಕು. ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಸಹೋದರ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಗಳನ್ನು ಫಾರ್ವರ್ಡ್ ಮಾಡಿ. ಉದ್ಯೋಗದ ವಿವರಗಳು ಈ ರೀತಿಯಾಗಿದೆ. ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರು, ಇಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಏನು ವಿದ್ಯಾರ್ಹತೆ ಹೊಂದಿರಬೇಕು, ಯಾವ ಹುದ್ದೆಗೆ ಯಾವ ವಿದ್ಯಾರ್ಹತೆ ಎಂಬ ಇತ್ಯಾದಿ ವಿಷಯಗಳನ್ನು ಸಮಗ್ರವಾಗಿ ನಾನು ನಿಮಗೆ ತೋರಿಸ್ಕೊಟ್ಟು, ನಂತರ ಅರ್ಧ ಭಾಗದಲ್ಲಿ ಈ ಹುದ್ದೆಗಳನ್ನು ಸುದ್ದಿ ಬರ್ತಾ ಇರೋದು ಇದು ಸತ್ಯನೋ ಸುಳ್ಳೋ, ನೈಜನೋ ನಿಖರವೋ ಅಥವಾ ಗಾಳಿ ಸುದ್ದಿಯೋ, ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಸಂಬಂಧಪಟ್ಟಂತಹ ವೆಬ್ಸೈಟ್ ಓಪನ್ ಮಾಡಿ ಆ ವೆಬ್ಸೈಟಲ್ಲಿ ಈ ಉದ್ಯೋಗದ ಸುದ್ದಿ ಎಲ್ಲಿದೆ, ಹೌದು ಈ ಉದ್ಯೋಗ ಕರೆದಿದ್ದಾರೆ ಅಂತ ಇನ್ನರ್ಧ ಭಾಗದಲ್ಲಿ ತೋರಿಸ್ಕೊಡ್ತೇನೆ. ನೇಮಕಾತಿ ಇಲಾಖೆ ಬಂದು ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರು. ಹುದ್ದೆಯ ಹೆಸರುಗಳು ಸೇವಕರು ಹುದ್ದೆಗಳಿದೆ, 47 ಹುದ್ದೆಗಳಿದೆ. ಇದಕ್ಕಾಗಿ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳ್ತಾರೆ. ಎರಡನೇ ಹುದ್ದೆ ಆದೇಶ ಜಾರಿಕಾರರು, 2 ಹುದ್ದೆಗಳಿದೆ. ಇದಕ್ಕೂ ಕೂಡ SSLC ಆಗಿರಬೇಕು. ಜೊತೆಯಲ್ಲಿ ವಾಹನ ಚಾಲನಾ ಪರವಾನಗಿ ಇರೋರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಂತ ಹೇಳ್ತಾರೆ. ಮೂರನೇ ಹುದ್ದೆ ಶೀಘ್ರಲಿಪಿಗಾರ, 5 ಹುದ್ದೆಗಳಿದೆ. ದ್ವಿತೀಯ PUC ಪಾಸ್ ಆಗಿರಬೇಕು. ಕನ್ನಡ ಇಂಗ್ಲಿಷ್ ಟೈಪಿಂಗ್ ಹಾಗೂ ಶೀಘ್ರಲಿಪಿ ಹಿರಿಯ ದರ್ಜೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. 4ನೇ ಹುದ್ದೆ ಬೆರಳಚ್ಚುಗಾರರು, 6 ಹುದ್ದೆಗಳಿದೆ. ಇದಕ್ಕಾಗಿ ದ್ವಿತೀಯ PUC ಮತ್ತು ಕನ್ನಡ ಇಂಗ್ಲಿಷ್ ಬೆರಳಚ್ಚು ಪರೀಕ್ಷೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಜೊತೆಯಲ್ಲಿ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳ್ತಾರೆ. 5ನೇ ಹುದ್ದೆ ಬೆರಳಚ್ಚು ನಕಲುಗಾರರು ಅಂತ ಇದೆ, 1 ಹುದ್ದೆ ಇದೆ. ಇದಕ್ಕೆ ದ್ವಿತೀಯ PUC ಮತ್ತು ಕನ್ನಡ ಇಂಗ್ಲಿಷ್ ಬೆರಳಚ್ಚು ಕಿರಿಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ನೋಡಿ, ಇದೊಂದು ಸುವರ್ಣ ಅವಕಾಶ. ಸೇವಾಕಾರರು, ಆದೇಶ ಜಾರಿಕಾರರು, ಶೀಘ್ರಲಿಪಿ ಬರಹಗಾರರು, ಬೆರಳಚ್ಚು ನಕಲುಗಾರರು, ಬಹಳ ಕಡಿಮೆ ವಿದ್ಯಾರ್ಹತೆ. ಕಡಿಮೆ ಓದಿ ಜಾಸ್ತಿ ಸಂಪಾದನೆ ಮಾಡೋದು, ಜಾಸ್ತಿ ಓದಿ ಕಡಿಮೆ ಸಂಪಾದನೆ ಮಾಡೋದೇನೂ ಇಲ್ಲ. ಇಲ್ಲಿ ಕಡಿಮೆ ಓದಿ SSLC PUC ಡಿಪ್ಲೊಮೊ ಓದಿದ್ರೆ ಸಾಕು, ಜೀವನಕ್ಕೆ ನಿರ್ವಹಣೆಗೆ ಎಷ್ಟು ಹಣ ಬೇಕು ಅಷ್ಟು ಹಣ ಸಿಗುವಂಥ ಒಂದು ಅವಕಾಶ. ಉದ್ಯೋಗದ ಸುದ್ದಿಯನ್ನು ನೋಡ್ತಾ ಕೂತ್ಕೊಂಡ್ರೆ ಬಹುಶಃ ನಿಮ್ಮ ಬದುಕು ಬದಲಾಗೋದೇ ಇಲ್ಲ. ಯಾರ ಮನಸ್ಥಿತಿ ಬದಲಾಗುತ್ತೆ, ಅವರ ಮನಸ್ಥಿತಿ ಬದಲಾಗುತ್ತೆ. ಹಾಗಾಗಿ ನಾನು ಕೊಡೋ ಉದ್ಯೋಗದ ಸುದ್ದಿಯನ್ನು ನೋಡಿದ್ರೆ ನಿಮ್ಗೇನು ಪ್ರಯೋಜನ ಆಗೋದಿಲ್ಲ. ಯಾರೋ ನಿಮ್ಮ ಅಕ್ಕಪಕ್ಕದಲ್ಲಿ ಕೆಲಸಕ್ಕಾಗಿ ಅಲ್ದಾಡ್ತಾನೆ ಇರ್ತಾರೆ. ಕೆಲಸಕ್ಕೆ ಹೋಗಿದೆ, ಇಂಟರ್ವ್ಯೂಗೆ ಹೋದೆ, ಆಗಲಿಲ್ಲ, ಅಲ್ಲಾಗಲಿಲ್ಲ, ಇಲ್ಲಾಗಲಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಯಾರು ಆಳಾಗ್ತಾನೆ ಅವನೇ ಅರಸನಾಗ್ತಾನೆ. ಈ ಸಣ್ಣ ಕೆಲಸಕ್ಕೆ ನಾನೇ ಹೇಗೆ ಸೇರ್ಕೊಳ್ಳೋದು, ಈ ಕೆಲಸ ನಾನು ಯಾಕೆ ಮಾಡಬೇಕು, ಈ ಥರ ತಾತ್ಸಾರ ಮನೋಭಾವ ಇದ್ದರೆ ಬಹುಶಃ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ನೀವು ಕೆಲಸಕ್ಕಾಗಿ ಹುಡುಕಾಡಬೇಕಾಗತ್ತೆ. ಸಿಕ್ಕಿರೋ ಕೆಲಸವನ್ನು ಪಡ್ಕೊಂಡು ಅದರಿಂದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಹೇಗಿರಬೇಕು ಅಂದರೆ, ಜೀವನ ಕಾಂಗ್ರೆಸ್ ಗಿಡ ಬೆಳಿಲಿಕ್ಕೆ 4-5 ದಿನಗಳು ಸಾಕು. ನನಗೆ ಬುದ್ಧಿ ಬಂದಾಗಿನ ಈ ಗಿಡಕ್ಕಿರೋದ ಹೆಸರು ಈ ಥರ, ಹಾಗಾಗಿ ನನಗೆ ಆ ಗಿಡದ ಹೆಸರು ಗೊತ್ತಿರೋದೇ ಅದು, ಹಾಗಾಗಿ ನಾನು ಆ ಗಿಡದ ಹೆಸರು ಹೇಳಿದ್ದೇನೆ. ಆ ಗಿಡ ಬೆಳಿಲಿಕ್ಕೆ 4-5 ದಿನ ಸಾಕು. ಆದರೆ ಆಲದ ಮರ ಬೆಳಿಬೇಕು ಅಂತ ಇದ್ದರೆ ಬೇರುಗಳು ಅತ್ಯಂತ ದೀರ್ಘವಾಗಿ ಭೂಮಿಯ ಕೆಳಮಟ್ಟಕ್ಕೆ ಹೋಗಿ ಬೆಳ್ಕೋಬೇಕು. ಹಾಗಾಗಿ ನೀವು ತುಂಬ ಜಾಸ್ತಿ ಓದಿ ಸಂಪಾದನೆ ಮಾಡೋದಕ್ಕಿಂತ ಕಡಿಮೆ ಓದಿ ಜಾಸ್ತಿ ಸಂಪಾದನೆ ಮಾಡಿ ಅಂತ ಒಂದು ಸಣ್ಣ ಸಲಹೆಯನ್ನು ಕೊಡ್ತೇನೆ.
ವಿದ್ಯಾರ್ಹತೆ ಬಂದು ನಾನು ಹೇಳಿದೆ 10th ಪಾಸ್ ಆಗಿರಬೇಕು, ದ್ವಿತೀಯ PUC ಡಿಪ್ಲೊಮೊ ಅಂತ ಹೇಳಿದ್ದಾರೆ. ವಯಸ್ಸಿನ ಮಿತಿ 18 ವರ್ಷ ತುಂಬಿರಲೇಬೇಕು, 40 ವರ್ಷ ಆಗಿರಬೇಕು, ಅಷ್ಟರೊಳಗಡೆ ಇರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಎಕ್ಸಾಮ್ ನಡೆಯುತ್ತೆ, ಇಂಟರ್ವ್ಯೂ ಮಾಡಿಕೊಂಡು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29 ಜುಲೈ. ನೀವಿನ್ನು ಜೂನ್ ತಿಂಗಳಲ್ಲಿದ್ದೀರಾ, ಇನ್ನೂ 1 ತಿಂಗಳ ಕಾಲ ಸಮಯಾವಕಾಶ ಇದೆ. ನೀವೊಬ್ರಿಗೆ ಸಹಾಯ ಮಾಡಿದ್ರೆ ನಿಮಗೊಬ್ರು ಸಹಾಯ ಮಾಡೇ ಮಾಡ್ತಾರೆ. ಅದೇ ವ್ಯಕ್ತಿ ಬಂದು ಮಾಡಬೇಕು ಅಂತ ಇಲ್ಲ, ಆ ರೂಪದಲ್ಲಿ ಮತ್ತಾರು ಬಂದು ಮಾಡ್ತಾರೆ. ಈ ಉದ್ಯೋಗದ ಸುದ್ದಿಯನ್ನು ಕೆಲಸಕ್ಕಾಗಿ ಯಾರು ಹುಡುಕಾಡ್ತಿರ್ತಾರೆ ಅವರಿಗೆ ಕಳಿಸಿ. ನಿಮ್ಮ ಮೊಬೈಲ್ನಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ, ಮೊಬೈಲ್ ಫೋನ್ ವಾಟ್ಸಪ್ ಇರದ ಮನೆಯೇ ಇಲ್ಲ ಇವತ್ತು. ಯಾರಿಗಾರು SLC PUC ಓದ್ತಿರೋರಿದ್ರೆ ಅವರಿಗೆ ಕಳಿಸಿ, ತೊಂದರೆ ಇಲ್ಲ. 18 ವರ್ಷ ತುಂಬಿದ್ರೆ ಆಯಿತು. ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನೆಲ್ಲ ಶೇರ್ ಮಾಡಿ. ಯಾರೋ ಒಬ್ರು ಕೆಲಸಕ್ಕೆ ನೀವು ಸಹಾಯ ಆಗುತ್ತೆ ಅನ್ನೋದಾದರೆ ನಿಮ್ಮನ್ನು ಅವರು ಸಾಯೋ ತನಕ ನೆನ್ಪಿಟ್ಕೊಂಡಿರ್ತಾರೆ. ಯಾರೋ ಒಬ್ರು ಹಿಂಗೆ ಲಿಂಕ್ ಕಳಿಸಿದ್ರು, ಅದ್ರ ಮೂಲಕ ನಾನು ಅಪ್ಲಿಕೇಶನ್ ಹಾಕ್ಕೊಂಡೆ, ನನಗೆ ಕೆಲಸ ಸಿಕ್ತು ಅಂತ ಹೇಳಿ. ಹಾಗಾಗಿ ಈ ವಿಡಿಯೋ ನೋಡೋದ್ರ ಜೊತೆಯಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆ, ನಿಮ್ಮ ಗ್ರಾಮ, ಊರು, ಕೇರಿ, ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲೇ ಇರಲಿ, ಈ ಉದ್ಯೋಗದ ಸುದ್ದಿಯ ಲಿಂಕನ್ನು ನನ್ನ ವೈಯಕ್ತಿಕವಾಗಿ ವಿನಂತಿ ಮಾಡ್ತೇನೆ, ಶೇರ್ ಮಾಡಿ. ಇಂಥ ಅವಕಾಶ ಸಿಗೋದಿಲ್ಲ. ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಅವ್ರಿಗೆ ಸಹಾಯ ಆಗಬೇಕು. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ಹಾಗಿದ್ರೆ ವೆಬ್ಸೈಟ್ ಏನು? chikkamagaloru.dcodes.gov.in ಅಂತ ಹೇಳ್ತಾರೆ. ಈಗ ನಿಜವಾಗ್ಲೂ ನಿಮಗೆ ಬೇಕಾಗಿರೋ ಮುಖ್ಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ಈ ಹುದ್ದೆ ನೈಜನೋ, ನಿಖರನೋ, ಸುಳ್ಳೋ, ಸತ್ಯವೋ ಒಂದು ಪರೀಕ್ಷೆ ಮಾಡಲಿಕ್ಕೆ ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದು ನನ್ನ ಕಂಪ್ಯೂಟರ್ ಹಿಸ್ಟ್ರಿಯಲ್ಲಿನ ಗೂಗಲ್ ವೆಬ್ ಬ್ರೌಸರ್. ಅವರೇ ತಿಳಿಸಿರುವಂತೆ ನೀವು ಟೈಪ್ ಮಾಡಬೇಕು. ಈ ಸರ್ಚ್ ಇಂಜಿನ್ ಒಳಗಡೆ ಚಿಕ್ಕಮಗಳೂರು ಅಂತ ಟೈಪ್ ಮಾಡಿ. ನೋಡಿ, ಚಿಕ್ಕಮಗಳೂರು ಅಂತ ಟೈಪ್ ಮಾಡ್ತಾ ಇದ್ದಂಗೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿಯಲ್ಲಿ chikkamagaloru.dcodes.gov.in ಅಂತ ಬಂದಿದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೀವು ಕೂಡ ಈಗ ನೋಡ್ಬೋದು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಒಂದು ಆಪ್ಷನ್ ಬಂದಿದೆ. ನಾನು ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನೀವು ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರು ವೆಬ್ಸೈಟಿಗೆ ಬರ್ತೀರ. ಕಾಫಿನಾಡು ಅಂತಲೂ ಕೂಡ ಇದನ್ನು ಕರೀತಾರೆ. ಪ್ರಕೃತಿಯ ಮಡಿಲು ಕೂಡ ಹೌದು, ಮಲೆನಾಡಿನ ಹೆಬ್ಬಾಗಿಲು ಕೂಡ ಹೌದು. ನೀವು ನೋಡ್ಬೋದು, ಚಿಕ್ಕಮಗಳೂರು ಜಿಲ್ಲೆಗೆ ಬರುವಂತಹ ಎಲ್ಲ ತಾಲೂಕಿನ ನ್ಯಾಯಾಲಯಗಳ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಬೇಕಿದ್ರೆ ಒಂದ್ಸಲಿ ನೋಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಉದ್ಯೋಗದ ಸುದ್ದಿಯ ಲಿಂಕ್ ಎಲ್ಲಿದೆ ಅಂದರೆ ನೀವು ನೋಡ್ಬೋದು, ಹೋಮ್ ಇದೆ, ಅಬೌಟ್ ಕೋರ್ಟ್ ಇದೆ, ಇಲ್ಲೇ ಕೆಳಗೆ ಬಂದರೆ ನೋಟಿಸ್ ಅಂತ ಇದೆ ನೋಡಿ, ಇಲ್ಲಿದೆ ನಿಮಗೆ ಬೇಕಾಗಿರೋಂಥ ಉದ್ಯೋಗದ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ನೋಡಿ ಒಂದಿಷ್ಟು ವಿವರಗಳು ಬರ್ತಾ ಇದೆ. ರಿಕ್ರೂಟ್ಮೆಂಟ್ಸಿಂದ ಡೀಟೇಲ್ಸ್ಗಳಿವೆಲ್ಲ. ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪ್ಯೂನು, ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಪ್ರೊಸೆಸ್ ಸರ್ವರ್, ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್, ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಟೈಪಿಸ್ಟ್, ನೋಟಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಟೈಪಿಸ್ಟ್ ಕಾಪಿಸ್ಟ್ ಅಂತ ಕರೆದಿದ್ದಾರೆ. ಈಗ ನಿಮಗೆ ಈ ಹುದ್ದೆಗಳಿಗೆ ಅರ್ಜಿ ಹಾಕೋದೆಲ್ಲಿದೆ? ಇಲ್ಲೇ ಅದ್ರ ಪಕ್ಕದಲ್ಲಿದೆ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಈ ಲಿಂಕನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ಬಂದು ಈ PDF ಅಧ್ಯಯನ ಮಾಡಬೇಕು. ನೋಡಿ, ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF ಓಪನ್ ಆಗುತ್ತೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಿಕ್ಕಮಗಳೂರು, ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ. ಹುದ್ದೆಗಳ ವಿವರಗಳನ್ನು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ಯೂನ್ ಪೋಸ್ಟ್ಗೆ 27,000 ರೂಪಾಯಿಂದ 46,000 ರೂಪಾಯಿ ತನಕ ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ. ಪ್ಯೂನ್ ಹುದ್ದೆಗೆ SSLC ಕೇಳಿದ್ದಾರೆ. 27,000 ರೂಪಾಯಿ SSLC ಓದ್ಕೊಂಡು 18 ವರ್ಷ ತುಂಬಿದರೆ ಇದಕ್ಕಿಂತ ಉತ್ತಮ ವೇತನ ನಿಮಗೆ ಇಂದಿನ ದಿನಮಾನಗಳಲ್ಲಿ ಎಲ್ಲಿ ಸಿಗುತ್ತೆ? ಇದೊಂದು ಸುವರ್ಣ ಅವಕಾಶ, ಇದನ್ನು ಬಳಸ್ಕೊಳ್ಳಿ. ಕೆಲಸ ಮಾಡೋದಕ್ಕೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಏನೂ ಇಲ್ಲವೇ ಇಲ್ಲ.
ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಷ್ಟೇ. ಇದೊಂದು ಅವಕಾಶ ಬಳಸ್ಕೊಳ್ಳಿ. 27,000ದಿಂದ 46,675 ರೂಪಾಯಿ ತನಕನೂ ಹುದ್ದೆ ಇದೆ. ಇದಕ್ಕೆ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಹುದ್ದೆಗಳು 47 ಹುದ್ದೆಗಳಿದೆ ಇದಕ್ಕೆ. ಹಾಗೆ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಹುದ್ದೆಗಳ ವರ್ಗೀಕರಣ ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. PDF ಇದೆ. ಯಾವುದೇ ಹುದ್ದೆಗಳಾಗಲಿ ಮೊದಲು ನೀವು ನೋಟಿಫಿಕೇಷನ್ಗಳನ್ನು ಅಧ್ಯಯನ ಮಾಡ್ಕೊಳ್ಬೇಕು. ಇದೆಲ್ಲ ಆದ ನಂತರದಲ್ಲಿ ಮತ್ತೆ ನಾನೀಗ ಇಲ್ಲಿ ವಾಪಸ್ ಬರ್ತಾ ಇದ್ದೀನಿ ಪೇಜಿಗೆ. ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಕರ್ನಾಟಕ ಜುಡಿಷರಿ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಗೆ ಬಂದಿದೆ. PRL ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಚಿಕ್ಕಮಗಳೂರು. ನೀವು ಇಲ್ಲೆಲ್ಲ ಅಪ್ಲೈ ಮಾಡಬೇಕು. ನೀವು ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಟಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ನೋಡ್ಬೋದು. ಸೀರಿಯಲ್ ನಂಬರ್, ನೋಟಿಫಿಕೇಶನ್, ನೇಮ್ ಆಫ್ ದಿ ಪೋಸ್ಟ್, ಲಾಸ್ಟ್ ಡೇಟ್, ಸ್ಟೇಟಸ್. ಈ ಸ್ಟೇಟಸ್ ಕೆಳಭಾಗದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದನ್ನು ಓದ್ಕೊಂಡು ಓಕೆ ಮಾಡಿ. ನಂತರದಲ್ಲಿ ಬಾಟಮಿಗೆ ಬಂದು ಇದೆಲ್ಲ ಓದಬೇಕು. ಕಂಡೀಷನ್ಗಳು ಸೀರಿಯಲ್ ನಂಬರ್ 1ನಿಂದ ಸೀರಿಯಲ್ ನಂಬರ್ 14 ತನಕ, ಕ್ರಮ ಸಂಖ್ಯೆ 1ರಿಂದ 14 ತನಕ ಎಲ್ಲವನ್ನ ಅಧ್ಯಯನ ಮಾಡಿ. ನೋಡಿ, ಇಲ್ಲಿ ಒಂದು ಸಣ್ಣದು ಐ ಅಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಒತ್ತಿ. ಅಪ್ಲೈ ಅಂತ ಒತ್ತಾ ಇದ್ದಂಗೆ ನೋಡ್ತಾ ಇದ್ದಾರೆ, ನಿಮಗೊಂದು ಅಪ್ಲಿಕೇಶನ್ ವಿಸಾರ್ಡ್ ಓಪನ್ ಆಗಿದೆ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕೇಶನ್ ಅಂತ ಇದೆ. ಪೂರ್ಣ ಹೆಸರನ್ನು ಟೈಪ್ ಮಾಡಿ, ತಂದೆ ಹೆಸರು, ಸ್ಟಾರ್ ಮಾರ್ಕಲ್ಲಿ ಏನು ಕೊಟ್ಟಿದ್ದಾರೆ ಇದೆಲ್ಲವುದನ್ನು ನೀವು ಬಿಟ್ಟು ಬಿಡದೆ ಮಾಡಲೇಬೇಕು ಅಂತ. ಇದೆಲ್ಲ ಫಿಲಪ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಂತಹ ಲಾಸ್ಟಲ್ಲಿ ನೋಡಿ, ಇಲ್ಲೊಂದು ಅಗ್ರಿಮೆಂಟ್ ಇದೆ, ನೋಡ್ಬೋದು ನೀವು. ಐ ಡೂ ಹಿಯರ್ ಬೈ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ನೀವು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ರೆ ಅದೆಲ್ಲವೂ ತೋರಿಸುತ್ತೆ. ಮುಂದಿನ ಹಂತಕ್ಕೆ ಹೊರಟೋಗುತ್ತೆ. ಇಷ್ಟು ಸುಲಭವಾಗಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಉಚಿತವಾಗಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಮೊಬೈಲನ್ನು ನೋಡ್ತಾ ಇದ್ರೆ ಸಾಕು. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಹುದ್ದೆಗಳ ವಿವರಗಳನ್ನು ಉಚಿತವಾಗಿ ನಿಮಗೆ ಈ ಯೂಟ್ಯೂಬ್ ಚಾನಲ್ ಕೊಡುತ್ತೆ. ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟು ಸಮಯ ನಿಮ್ಮ ಅಮೂಲ್ಯ ಸಮಯವನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.